ನಿಜಕ್ಕೂ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಸೋಷಿಯಲ್ ಮೀಡಿಯಾನಲ್ಲಿ ಕಮೆಂಟ್ ಮಾಡ್ತಾರೆ, ಯೂಟ್ಯೂಬ್‌ನಲ್ಲಿ ಕಮೆಂಟ್ ಮಾಡ್ತಾರೆ. ಆದರೆ ಜಿಯೋ ಸಿನಿಮಾದಲ್ಲಿ ಹೋಗಿ ವೋಟ್ ಮಾಡೋದನ್ನ ಕೆಲವೊಂದು ಸರ್ತಿ ಮರ್ತ್ಬಿಡ್ತಾರೆ. ಆ್ಯಕ್ಚುಲಿ ನೀವು ಇಲ್ಲಿ ಕಾಮೆಂಟ್ ಮಾಡಿದ್ರೆ ಅಥವಾ ವೈರಲ್ ಮಾಡಿದ್ರೆ ಅವರು ಬಿಗ್ ಬಾಸ್ ಗೆಲ್ತಾರ ಅಂತ ಹೇಳಕ್ಕಾಗಲ್ಲ. ನೀವು ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಗೆಲ್ಲಬೇಕು ಅಂತ ಅಂದ್ಕೊಂಡ್ರೆ ನೀವು ಮಾಡಬೇಕಾಗಿರೋದು ನಿಜಕ್ಕೂ ಜಿಯೋ ಸಿನಿಮಾದಲ್ಲಿ ಲಾಗಿನ್ ಮಾಡಿ ಅಲ್ಲಿ ವೋಟ್ ಹಾಕಿದ್ರೆ ಆಗ ಅದು ಬಿಗ್ ಬಾಸ್ ಅವ್ರಿಗೆ ತಲುಪತ್ತೆ. ಆಗ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್‌ಗೆ ಅಧಿಕವಾದ ವೋಟ್‌ಗಳು ಬರೋದಕ್ಕೆ ಅದಕ್ಕಾಗಿ ನೀವು ನಿಮ್ಮ ವೋಟನ್ನು ಚಲಾಯಿಸಿ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್‌ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರೇ ಆಗಿದ್ರೂ ಅವ್ರಿಗೆ ವೋಟ್ ಮಾಡಿ. ಅದು ಅವರಿಗೆ ಗೆಲ್ಲೋದಕ್ಕೆ ತುಂಬಾ ಸಹಾಯ ಆಗತ್ತೆ. ನಿಜಕ್ಕೂ ಪ್ರತಾಪ್ ಅವ್ರಿಗೆ ಏನಾಗ್ತಿದೆ, ಪ್ರತಾಪ್ ಅವ್ರಿಗೆ ಅತ್ಯಧಿಕವಾದ ವೋಟ್‌ಗಳು ಬರ್ತಾ ಇದೆ. ಒಳಗಡೆ ಮನೆ ಒಳಗೆ ಎಷ್ಟೇ ಜನ ಅವರನ್ನು ವಿರೋಧ ಮಾಡಿದ್ರು, ಹೊರಗಡೆ ವ್ಯತಿರಿಕ್ತವಾದ ಅಭಿಪ್ರಾಯ ವ್ಯಕ್ತವಾಗಿ ಅವರಿಗೆ ವೋಟ್ ಬ್ಯಾಂಕ್ ಜಾಸ್ತಿ ಆಗ್ತಾನೇ ಇದೆ ಅಂತ ಹೇಳ್ಬೋದು. ಸಂಗೀತ ಅವ್ರಿಗೂ ಕೂಡ ವೋಟಿಂಗ್ ಜಾಸ್ತಿ ಆಗ್ತಾ ಇದೆ. ಹಾಗೆ ವಿನಯ್ ಅವ್ರಿಗೂ ಕೂಡ ಉತ್ತಮವಾದ ವೋಟ್‌ಗಳೇ ಬರ್ತಾ ಇದೆ. ಒಂದು ಕಡೆ ಅವರನ್ನು ಜನ ಅಗ್ರೆಸಿವ್ ಅಂತ ಹೇಳಿದ್ರು ಕೂಡ ಅವ್ರಿಗೂ ಕೂಡ ಸಾಕಷ್ಟು ವೋಟ್‌ಗಳು ಬರ್ತಾ ಇದೆ ಅಂತಲೇ ಹೇಳ್ತಾರೆ. ಯಾರು ಗೆಲ್ತಾರೆ ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್‌ನಲ್ಲಿ ತಿಳಿಸಿ. ನಿಜಕ್ಕೂ ಪ್ರತಾಪ್, ಸಂಗೀತ, ವಿನಯ್, ತನೀಷಾ, ಸಂತೋಷ್, ಕಾರ್ತಿಕ್ ಎಲ್ಲರೂ ಚೆನ್ನಾಗೇ ಆಡ್ತಾ ಇದ್ದಾರೆ. ಆದರೆ ನನಗೆ ಎಲ್ಲೋ ಒಂದು ಕಡೆ ಮೈಕಲ್ ಅವರು ತುಂಬಾ ಸ್ವಲ್ಪ ಅಗ್ರೆಸಿವ್ ಮತ್ತು ಟಾಸ್ಕನ್ನು ಬಿಟ್ಟರೆ ಅವರು ಬೇರೆಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಅಂತ ಅನಿಸುತ್ತೆ. ಒಂದು ಕಡೆ ಅವರು ಇಶಾನಿ ಅವ್ರ ಜೊತೆ ಇದ್ದರು, ಆಮೇಲೆ ಇಶಾನಿ ಅವ್ರ ಬಗ್ಗೆ ಮಾತು ಕೂಡ ಆಡಲ್ಲ. ಒಂದು ರೀತಿ ಎಲ್ಲೋ ಒಂದು ಕಡೆ ಅವ್ರಿಗೆ ಪರ್ಸ್ನಲ್ ಟಚ್ ಇಲ್ಲ ಅಂತಲೇ ನನಗೇನೋ ಫೀಲ್ ಆಗುತ್ತೆ. ಸೊ ತನೀಷಾ ಅವರು ಕೂಡ ಚೆನ್ನಾಗೇ ಆಡ್ತಾ ಇದ್ದಾರೆ. ಹಾಗೆ ಪ್ರತಾಪ್ ಅವರಿಗೆ ಅತಿ ಹೆಚ್ಚು ವೋಟ್‌ಗಳು ಬರ್ತಾ ಇದೆ. ಪ್ರತಾಪ್ ಅವರು ಒಳಗಡೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸಂಗೀತ ಮತ್ತು ಪ್ರತಾಪ್ ಇಬ್ಬರು ಅಕ್ಕ ತಮ್ಮ ಆಗಿ ಉತ್ತಮ ಒಂದು ಆಟವನ್ನು ತೋರಿಸ್ತಾ ಇದ್ದಾರೆ. ನಿನ್ನೆ ನಿಜಕ್ಕೂ ತುಕಾಲಿ ಸಂತೋಷ್ ಅವರ ಮಿಸಸ್ ಒಳಗಡೆ ಬಂದು ತುಂಬಾ ಚೆನ್ನಾಗಿ ಮಾಡಿದ್ರು. ಅವರು ತುಂಬಾ ಕಾಮಿಡಿ ಮಾಡಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಎಪಿಸೋಡ್ ಈ ವಾರ ಯಾವುದು ಜಗಳ ಆಗಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಫ್ಯಾಮಿಲಿ ರೌಂಡ್. ಸೊ ಸಾಕಷ್ಟು ಜನ ಪ್ರತಾಪ್ ಅವರ ತಂದೆ ತಾಯಿಗೋಸ್ಕರ ಕಾಯ್ತಾ ಇದ್ದಾರೆ. ತುಂಬ ಜನ ಪ್ರತಾಪ್ ಅವರ ತಂದೆ ತಾಯಿಯನ್ನು ನೋಡಬೇಕು ಅನ್ನೋ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ಕೂಡ ತುಂಬ ಜನ ಪ್ರತಾಪ್ ಅವರ ತಂದೆ ತಾಯಿ ಯಾವಾಗ ಬರ್ತಾರೆ, ಅವರಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಪ್ರತಾಪ್ ಅವರ ತಂದೆ ತಾಯಿ ಒಳಗಡೆ ಬಂದಾಗ ಯಾವ ರೀತಿ ಇರುತ್ತೆ, ಬಿಗ್ ಬಾಸ್ನಲ್ಲಿ ವೈಬ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಬಹಳಷ್ಟು ಜನ ಅವತ್ತಿನ ದಿನ TRP ಒಂದು ಪಟ್ಟು ಜಾಸ್ತಿ ಆಗತ್ತೆ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕಂದರೆ ಅಷ್ಟು ಜನ ಪ್ರತಾಪ್ ಅವರ ತಂದೆ ತಾಯಿ ತಂಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ಕೂಡ ಹಳ್ಳಿಯ ಜನ. ಅವರು ಒಳಗಡೆ ಬಂದು ಯಾವ ರೀತಿ ಇರ್ತಾರೆ, ಪ್ರತಾಪ್ ಅವರನ್ನು ನೋಡಿ ಹೇಗೆ ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದನ್ನು ನೋಡೋಕ್ಕೆ ಕರ್ನಾಟಕದ ತುಂಬ ಜನ ಕಾಯ್ತಾ ಇದ್ದಾರೆ. ನೋಡೋಣ ಅದು ಯಾವ ರೀತಿ ಇರುತ್ತೆ, ಹೇಗೆ ಮೂಡಿಬರುತ್ತೆ ಅಂತ. ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಅವರ್ ಚಾನಲ್.